ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಕ್ಕಿ ರೊಟ್ಟಿ ಹಳ್ಳಿ ಕಡೆ ಯಾವ ಥರ ಮಾಡ್ತಾರೆ ಅನ್ನೋದನ್ನು ಇವ್ರು ತೋರಿಸ್ಕೊಡ್ತಾರೆ. ನಾನು ಅಕ್ಕಿ ರೊಟ್ಟಿ ಸುಮಾರು ಹಾಕಿದ್ದೀನಿ ವೀಡಿಯೋನ. ಇವರು ಹಳ್ಳಿ ಕಡೆ ಯಾವ ಥರ ಮಾಡ್ತಾರೆ ಅನ್ನೋದನ್ನು ಇವ್ರು ನಮ್ಗೆ ಹೇಳ್ಕೊಡ್ತಾವ್ರೆ. ಬನ್ನಿ ಇವ್ರು ಯಾವ ಥರ ಮಾಡ್ತಾರೆ ಅಂತ ನೋಡೋಣ. ಏನು ಮಾಡ್ತಾ ಇದೆಯಾ ಹೇಳು? ಅಕ್ಕಿ ರೊಟ್ಟಿ ಹೆಂಗೆ ಮಾಡ್ತಾ ಇದೆಯಾ? ಗ್ಯಾಸ್ ಹಚ್ತಿದ್ದೀನಿ. ನೀರು 2 ಗ್ಲಾಸ್ ನೀರು ಹಾಕ್ತೀನಿ. ಹೇಳು. 2 ಗ್ಲಾಸ್ ನೀರು. 2 ಗ್ಲಾಸ್ ನೀರು ಹಾಕ್ತೆ. ಆಮೇಲೆ ಮತ್ತೆ ಉಪ್ಪು ಏನು ಹಾಕ್ತಾ ಇದೆಯಾ? 1 ಸ್ಪೂನ್ ಉಪ್ಪು ಹಾಕ್ತೀನಿ. 1 ಸ್ಪೂನಿಗೂ ಜಾಸ್ತಿ ಹಾಕಲ್ಲ, ಸ್ವಲ್ಪ ಒಟ್ಟಿಗೆ 1 ಸ್ಪೂನು. ಸರಿ. ನೀರು ಕುದಿಬೇಕು ಅದು ಚೆನ್ನಾಗಿ. ಸರಿ. ನೀರು ಇಟ್ಟಿದ್ದೀವಿ. 2 ಗ್ಲಾಸ್ ನೀರು ಹಾಕವ್ರೆ, ಉಪ್ಪು ಹಾಕವ್ರೆ. ನೀರು ಕುದಿಬೇಕು ಅದು. ಸರಿ. ಯಾವ್ಯಾವ ಥರ ತಟ್ತಿ? ತಟ್ಟೆ ಮೇಲೆ ತಡ್ತೀನಿ, ಸ್ವಲ್ಪ. ಮತ್ತೆ ತಟ್ಟೆ ಮೇಲೆ ತಡ್ತೀನಿ. ತಟ್ಟೆ, ಈ ಪ್ಲೇಟ್ 3 ಥರಲ್ಲಿ ತಟ್ಟು ತೋರಿಸ್ತಾರೆ. ಪ್ಲಾಸ್ಟಿಕ್ ಕವರ್ ಏನು ಬೇಕಾಗಿಲ್ಲ. ಸರಿ, ತೋರಿಸ್ತಾರೆ ನೋಡ್ರಿ. ಅವ್ರ ಹಳ್ಳಿ ಕಡೆ ಇದೇ ಥರ ಅಂತ ಅಕ್ಕಿ ರೊಟ್ಟಿ ಮಾಡೋದು. ನೋಡುವ ಯಾವ ಥರ ಮಾಡ್ತಾರೆ ಅಂತ ನೋಡುವ. ನೀರು ಕುದೀತಾ ಇದೆ. ಇವಾಗ 1 ಬಟ್ಲು ಅಕ್ಕಿ ಹಾಕ್ತಾ ಇದ್ದೀನಿ. 1 ಬಟ್ಲು. ಈಗ ಏನು ಮಾಡ್ತಾ ಇದೆಯಾ ಅಂತ? ಅದನ್ನ ಮಸಾಜ್ ಮಾಡ್ತಾ ಇದ್ದೀನಿ. ಮಸಾಜ್ ನೋಡ್ರಿ, ಈ ಥರ ತಡ್ತಾವ್ರೆ. ಗಟ್ಟಿಯಾಗಿಲ್ವಾ ಕಲ್ಪನಾ ಅದು? ಅಷ್ಟೇನಾ ಅದು? ಬೇಯೋದೇನು ಬೇಡವಾ ಅದು? ಅದು ತಟ್ಟದಷ್ಟೇ ಇವಾಗ. ಅದು ಕೆಳಗಡೆ ಕುದಿಸ್ಕೊಳಕ್ಕೆ. ಏನಕ್ಕದು ನೀರು? ರೊಟ್ಟಿ ಮೇಲೆ ಹಾಕಕ್ಕೆ. ನಾನು ಎಣ್ಣೆ ಹಾಕಲ್ಲ ಅದಕ್ಕೆ. ಎಣ್ಣೆ ಸ್ವಲ್ಪನೂ ಇಲ್ವಾ? ಸ್ವಲ್ಪನೂ ಅಲ್ಲ, ಲೈಟಾಗೂ ಇಲ್ಲ ಎಣ್ಣೆ. ಸರಿ. ಕೈಗೆ ನೀರು ಹಚ್ಕೊಂಡು ಮುದ್ದೆ ಮಾಡ್ಕತೀಯಾ? ಬಿಸಿ ಇಲ್ವಾ? ಬಿಸಿ ಐತಲ್ಲ. ತಣ್ಣಗಾಗ್ಬೇಕಾ ಕಲ್ಪನಾ ಅದು? ಇವಾಗ ಏನ್ ಮಾಡ್ತಾ ಇದೀಯಾ? ಅದು ಮಿದ್ಕೋಬೇಕು, ಲೈಟಾಗಿ ನೀಟಾಗಿ ಮಿದ್ಕೋಬೇಕು. ನೈಸಾಗಿ ಇದು ಮಾಡ್ಕೋಬೇಕಾ? ಈ ತರ ಸಾಫ್ಟ್ ಮಾಡ್ಕೋಬೇಕು, ಮುದ್ದೆ ತರ. ಮೆತ್ತಗಿರ್ತದ ರೊಟ್ಟಿ? ಆ ಥರ ಮಿದ್ಕೋಬೇಕು. ಎರಡು ಕಪ್ಗೆ ಇದ್ರಲ್ಲಿ 1 ಕಪ್ ಅಲ್ವಾ ಅಕ್ಕಿ ಹಿಟ್ಟು ಹಾಕಿದ್ರೆ? 2 ಕಪ್ ನೀರು, 1 ಬಟ್ಲು ಅಕ್ಕಿ ಹಿಟ್ಟು. 1 ಬಟ್ಲು. ಯಾವ ಬಟ್ಲು ಅದು? ಈ ಬಟ್ಲು 1 ಕಪ್. ಇದು 1 ಬಟ್ಲು ಹಾಕೊಳ್ಳಿ. ಅವ್ರು ಬೇಕಾದ ಬಟ್ಲಲ್ಲಿ ಹಾಕೊಳ್ಳಿ. ಅಳತೆ ಗೊತ್ತಾಗಬೇಕಲ್ಲ. ಅವ್ರಿಗೆ ಬೇಕಾದಷ್ಟು. 1 ಬಟ್ಲು 2 ಬಟ್ಲು ಹಸಿಟ್ಟು, 1 ಬಟ್ಲು ನೀರು. ಯಾವ ಬಟ್ಲಲ್ಲಿ ಹಾಕೊಂಡ್ರೆ ಆಗ್ತದೆ. ತುರುವೇಕೆರೆ ರೊಟ್ಟಿನ ಇದು? ಹಂಸಂದ್ರದ ತುರುವೇಕೆರೆದ? ಯಾವ ಊರು ರೊಟ್ಟಿ ಕಲ್ಪನೆ ಇದು? ಹಪ್ಸಂದ್ರದ ರೊಟ್ಟಿ. ಸಿಮೆಂಟ್ ಫ್ಯಾಕ್ಟ್ರಿ. ಸಿಮೆಂಟ್ ಫ್ಯಾಕ್ಟ್ರಿದ? ಶಿವಪ್ರಸಾದ್ ಎಂಡ್ರ ಕಲ್ಪನಾ ರೊಟ್ಟಿ ತಡ್ತಾ ಇದ್ದಾರೆ. ನೋಡ್ರಿ ಯಾವ ತರ ಮಾಡ್ತಾವ್ರೆ ಇವರು. ಸೇಮ್ ಜೋಳದ ರೊಟ್ಟಿ ತರ ಬರ್ತದೆ. ಚೆನ್ನಾಗಿದೆ. ಇವಾಗ ತವ ಇಡ್ಬೇಕೇನೋ ಕಲ್ಪನಾ? ತವ ಸುಡಕ್ಕೆ ಇಟ್ಟಿಲ್ವಾ? ಇಲ್ಲ, ಬಾ ಸುಡಕ್ಕೆ ಇಡ್ಬಾ ನೀನು. ಕಷ್ಟ ಬಹಳ ಕಷ್ಟ. ಪದಮ ಅನ್ನು ಮಾತ್ರಕ್ಕೆ ಯಾಕಕ್ಕೆ ಈಗ ಇನ್ನೊಬ್ರು ಬಂದ್ರು, ಇನ್ನೊಂದು ವಾರಗಿತ್ತಿದ್ರು. ಇಬ್ರು ವಾರಗಿತ್ತಿರು ಸೇರ್ಕೊಂಡು ನಮ್ಮನೆ ರೊಟ್ಟಿ ಮಾಡ್ತಾವ್ರೆ. ನೀವೇನ್ ಮಾಡ್ತಾ ಇದ್ದೀರಿ ಸರ್ಸ? ತವ ಬಿಸಿ ಆಗ್ಲಿಕ್ಕೆ ಇಡ್ತಾ ಇದ್ದೀನಿ. ಇಡು. ಒಳ್ಳೆ ಟ್ರೈನಿಂಗ್ ಎಲ್ಲ ಮಾಡಿದ್ಲು ಕೈಯಲ್ಲೇನೆ. ಯಾವ ಇದೇನ ಮಣೆ ಇಲ್ಲ, ಲಟ್ಟಣಿಗೆ ಇಲ್ಲ, ಏನೂ ಇಲ್ಲ. ನೋಡುವ ಎಷ್ಟು ಜನ ನೋಡ್ತಾರೆ ಕಲ್ಪನಾ ರೊಟ್ಟಿ ಮಾಡಿರೋದ.
ಫೋನ್ ಮಾಡಿ ಹೇಳು ನನಗೆ. ಕಲ್ಪನಾ ರೊಟ್ಟಿ ಮಾಡಿರೋದು, ಸರ್ಸು ತವಾ ಇಟ್ಟಿರೋದು. ತವಾ ಇಟ್ಟಿರೋದು ಕಾಯಕ್ಕೆ. ನಂದೇನು ಬೇಡ ಇಟ್ಕೊಳ್ಳೋದು. ತವಾ ಇಟ್ಟಿರೋದೇ ಒಂದು ಲೆಕ್ಕ ಇಲ್ಲ, ರೊಟ್ಟಿ ತಟ್ಟಿರೋದೇ ಲೆಕ್ಕ. ನೋಡ್ರಿ ಈ ಥರ. ಇಲ್ವಾ ಕಲ್ಪನದು ಕಟ್ಟಾಗೋದಿಲ್ವಾ? ಎಲೆ ತರುತ್ತೀಯ ನೀರು? ಈಗ ಸರ್ಸ ರೊಟ್ಟಿ ತಡ್ತಾವ್ರೆ, ರೊಟ್ಟಿ ಸುಡ್ತಾವ್ರೆ. ಸರ್ಸಂದು ರೊಟ್ಟಿ ಅಷ್ಟೇ, ಇನ್ನೇನು ಹಾಕಿದ್ದೀನಿ ಅದಕ್ಕೆ ನಾನು. ಎತ್ಕೋರಿ. ನೋಡ್ರಿ ಕಟ್ಟಾಗಲಿಲ್ಲ. ಇವಾಗ ಪ್ಲೇಟಿ ಮೇಲೆ ತರ್ತಾ ಇದ್ದೆ. ಈಗ ಪ್ಲೇಟ್ ಮೇಲೆ ಒಂದು ಟ್ರೈ ಮಾಡ್ತಾ. ಬರ ನೀನು ರೊಟ್ಟಿ ಹಾಕು. ಸರ್ಸ ನೀನೊಂದು ಮಾಡು. ಅವಳಿಗೆ ಬರಲ್ಲ. ಚಪಾತಿ ನೋಡು. ತೋರಿಸು ಹೆಂಗೆ ಮಾಡ್ತಾಯಿದ್ದೆ. ಕೈಯಲ್ಲಿ ಫಸ್ಟ್ ಆ ಥರ ಮಾಡ್ಕೋಬೇಕು, ರೌಂಡಿಗೆ ರೌಂಡ್ ಮಾಡ್ಕೊಬೇಕು. ಮತ್ತು ಇದು ಕಾಪಾಣಿ ಕೊಡ್ಬೇಕು ಈ ಪ್ಲೇಟಿಂದ. ರೊಟ್ಟಿ ಮೇಲೆ ಹಾಕೋದು, ಮನೆ ಮೇಲೆ ಹಾಕೋದು, ಇಷ್ಟು ಎಣ್ಣೆ ಏನು ಬೇಡವಾ ಕಲ್ಪನಾ? ಎಣ್ಣೆ ಹಾಕಂಗಿಲ್ಲ ಅದಕ್ಕೆ. ಬರೀ ಅಕ್ಕಿ ರೊಟ್ಟಿನ ಬರೀ ಎಣ್ಣೆ ಇಲ್ಲೇ ಮಾಡ್ತಾ ಇರೋದು ಕಲ್ಪನಾ ದೇವಿ. ಡಯಟ್ ಫುಡ್ ಅಂತ ಹೇಳ್ತಿರ್ತಾರೆ, ಡಯಟ್ ಫುಡ್ ಇದು ಹೇಳು. ಯಾರೆಲ್ಲ ಎಣ್ಣೆ ತಿನ್ನಬೇಕು ಅನ್ನೋದಿಲ್ಲ ಅಂತ ಹೇಳ್ಬೇಕು. ಸುಮ್ಮನೆ ಹಾಕೋದಲ್ಲ, ಹೆಂಗ್ ಮಾಡಿದೆ ಎಣ್ಣೆ ಇಷ್ಟ ಆಗ್ತದೆ. ಪ್ಲೇಟ್ ಮೇಲೆ ತರ್ತಾ ಇದ್ದಾರೆ. ಎಣ್ಣೆ ಹಾಕಬಾರ್ದು ಕಣ. ಅಕ್ಕಿ ರೊಟ್ಟಿಗೆ ಯಾರು ಎಣ್ಣೆ ಹಾಕ್ತಾರೆ? ಜಾಸ್ತಿ ಇದ್ರೆ ಹಾಕು. ಸ್ವಯಂ ಜೋಳದ ರೊಟ್ಟಿ ಥರ ತಟ್ತಾವ್ರು ಅವರು. ಜೋಳದ ರೊಟ್ಟಿನ ಇದೇ ಥರ ತಟ್ಟೋದು, ಹಿಂಗೆ ಪಟ 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 ಅಂತ. ಯಾರು ಎಣ್ಣೆ ಇರತ್ತ, ಎಣ್ಣೆ ಹಾಕಿದ್ರೆ ಯಾರಿಗೆ ಇಷ್ಟ ಆಗಿಲ್ಲ ಅಂಥವ್ರಿಗೆ ಈ ರೊಟ್ಟಿ ಮಾಡ್ಕೊಬೋದು. ನೋಡ್ರಿ ಇದೇ ಥರ ಸೇಮ್ ಜೋಳದ ರೊಟ್ಟಿ ಥರನೇ ಮಾಡ್ತಾ ಇದ್ದಾರೆ. ಹಂಸಂದ್ರದವ್ರು, ತುರುವೇಕೆರೆ ಹಂಸಂದ್ರ. ಮತ್ತೆ ನೀರು ಸೋರ್ತಾ ಇದೆ ನೋಡ್ರಿ. ಇದ್ರ ಮೇಲೆ ನೀರು ಸಾವ್ತಾವ್ರೆ. ನೀರು ಹಾಕ್ತಾ ಇರೋದು ಕಲ್ಪನದು. ನೀರು ಮೇಲ್ಗಡಿಕೆ. ನೀರು ಹಾಕಿದ್ರೆ ಏನಾಗೋದಿಲ್ವಾ? ಕಟ್ಟಾಗೋದಿಲ್ಲ ತಾನೇ? ದೋಸೆ ಥರ ಬರೋದು. ಟೊಮಟೊ ಎತ್ಕೊಬತ್ತ ಅವಳಿಗೆ ಊರಿಗೆ ಮುಂಡೆ ಒಳ್ಳೆ ಮುಗ್ರು ಬೇಕಿ. ಆ ರೊಟ್ಟಿ ಸ್ವಲ್ಪ ಕೈ ಹಿಂಗೆ ತೋರಿಸು, ದೋಸೆ ಥರ ಬಂದೈತೆ. ಮತ್ತೆ ಹಾಂ ತೆಗಿತೀನಿ ಅಂದ್ರೆ ನಾನು ನೋಡ್ರಿ ಈ ಥರ. ಆ ಥರದ್ದು ಅದೇ. ನೋಡ್ರಿ ಈ ಥರ ಬಂದೈತೆ. ಈ ಥರ ಹಾಕಿ ಎಷ್ಟು ತೆಳಕ್ ಬೇಕಾದ್ರೆ ಅಷ್ಟು ತೆಳಕ್ ಕುಟ್ಕೋಬೋದು. ಮತ್ತೆ ನೀರು ಸವರಿ ಮಕ್ಕ ಹಾಕಿ ಅದನ್ನ ನೀಟಾಗಿ ಬೇಯಲಿಲ್ಲ, ಗಟ್ಟಿ ಬೇಕು ಅಂತಂದ್ರೆ ತವಾ ತೆಗೆದ್ಬಿಟ್ಟು ಸೈಡ್ಗೆ ಇಟ್ಟು ಇದ್ರ ಮೇಲೆ ಹಾಕೋಬಹುದು. ಸ್ಟವ್ ಮೇಲೆ ಸ್ಟವ್ ಮೇಲೂ ಸುಡ್ಬೋದು, ಇಲ್ಲಾಂದ್ರೆ ತವಾ ಮೇಲೂ ಹಾಕೋಬಹುದು. ಹಾಂ ಸಾಕೋದು ಆಗೈತೆ. ಅದನ್ನ ಉಬ್ಬು ಬರ್ತದೆ. ಸ್ಟವ್ ಮೇಲೆ ಹಾಕಿದ್ರೆ ಇದು ಉಬ್ಬು ಚಪಾತಿ ಉಬ್ದಂಗೆ ಉಬ್ಬುತ್ತೆ. ಸ್ಟವ್ ಮೇಲೆ ಹಾಕೋ ಅವಶ್ಯಕತೆ ಇರಲ್ಲ ಅಂತ ಹೇಳು. ಸ್ಟವ್ ಮೇಲೆ ಅಂತಂದ್ರೆ ಒಲೆಯಲ್ಲಿ ಮಾಡಿದ್ರೆ ಹಾಕೋಂಗಿಲ್ಲ, ಗ್ಯಾಸಲ್ಲಿ ಮಾಡಿದ್ರೆ ಹಾಕ್ಲೇಬೇಕು. ಇಲ್ಲಾಂದ್ರೆ ಮೆತ್ತಗಾಗುತ್ತೆ ದೋಸೆ ಥರ, ಗಟ್ಟಿ ಬರಲ್ಲ, ಅದು ರೊಟ್ಟಿ ಇನ್ಸ್ಬಲ್ಲ ಅದು. ಚೆನ್ನಾಯ್ತಾ? ಮತ್ತೆ ಪ್ಲೇಟ್ ಏನು ತೆಗಿತಾ ಇದ್ದೀನಿ. ಏನಾಯ್ತದೆ? ಕಚ್ಚುತ್ತೆ, ಹಿಡ್ಕೊಳುತ್ತೆ ಅದು. ಯಾವುದು? ಇದು ಅದು ಹಿಡಿಯಲ್ಲ, ಅದು ಸಿಲ್ವರ್. ಅದು ಇವಾಗ ಇದ್ರ ಮೇಲೆ ಮಾಡ್ತೀಯಾ? ತಟ್ಟೆ ಮೇಲೆ. ಇವಾಗ ತಟ್ಟೆ ಮೇಲೆ ಒಂದು ಮಾಡಿ ತೋರಿಸ್ತಾರೆ ನೋಡ್ರಿ. ಇರೋ ಹಿಟ್ಟು ಅಲ್ಲಿಗೆ ಹಾಕತ್ತಾರೆ. ಸ್ವಲ್ಪ ಇನ್ನೇನೇನು ಬರ್ತದೆ ನಿನಗೆ?
ಏನೇನು ಬರ್ತದೆ ಕಲ್ಪನಾ ದೇವಿ? ಏನೇನು ಬರ್ತದೆ ಅಂತ ಇನ್ನೇನೇನು ಮಾಡ್ತೀಯ ಸ್ಪೆಷಲ್? ಅದೇನು ಗೊತ್ತಾ, ನೀರ್ ಹಾಕೋದು ಮೇಲ್ಗಡೆ ಇಟ್ಟು ಉದ್ರಿಸಿರ್ತೀವಲ್ಲ, ವೈಟ್ ವೈಟ್ ಆಗುತ್ತೆ, ಕೆಳಗಡೆ ಬರುತ್ತಲ್ಲ ಮೇಲ್ಕಿ. ಓ ಹಂಗೆ, ಅದಕ್ಕೆ ನೀರು ಹಾಕದ? ನೀರ್ ಹಾಕೋದು. ಸರಿ ಸರಿ. ಸ್ಟೀಲ್ ತಟ್ಟೆ ಮೇಲೆ ತಡ್ತಾವಳ ಇವಾಗ. ಸ್ಟೀಲ್ ತಟ್ಟೆಯಲ್ಲಿ ಈ ಥರ ಪ್ಲೇ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡು ಮೇಲ್ಗಡೆ ಸವರೋದು. ಬಟ್ಟೆಲ್ಲಾದ್ರೂ ಸವರ್ಬೋದು, ಕೈಯಲ್ಲಾದ್ರೂ ಸವರ್ಬೋದು. ಇದಕ್ಕೆ ಬೇರೆ ಏನು ಮಸಾಲೆ ಏನು ಬೇಡ ಅಲ್ವಾ ಕಲ್ಪನಾ? ಮಸಾಲೆ ಏನು ಬೇಡ, ಚಟ್ನಿ ಮಾಡ್ಕೊಬೇಕು, ಪಲ್ಯ ಮಾಡ್ಕೊಬೋದು. ಏನು ಚಟ್ನಿ? ಕಲ್ ಚಟ್ನಿ ಮಾಡ್ಕೊಬೋದು, ಪಲ್ಯ ಮಾಡ್ಕೊಬೋದು, ತರಕಾರಿ ಪಲ್ಯ. ಆಮೇಲೆ ಆಲೂಗೆಡ್ಡೆ ಇದು ಮಾಡ್ಕೊಬೋದು, ಗೊಜ್ಜು. ಓ ಆಲೂಗೆಡ್ಡೆ ಗೊಜ್ಜು. ಆಮೇಲೆ ಚಿಕನ್ ಮಟನ್ ಮಾಡ್ತೀವಲ್ಲ, ಗ್ರೇವಿ ಇರುತ್ತಲ್ಲ, ಅದಕ್ಕಾದ್ರೂ ಯೂಸ್ ಆಗುತ್ತೆ, ಚೆನ್ನಾಗಿರ್ತದ? ಅದಕ್ಕೂ ಚೆನ್ನಾಗಿರುತ್ತೆ. ದೋಸೆ ಥರ ಬರ್ತಾವೆ ತೆಳುಗೆ. ರೊಟ್ಟಿ ಸೇಸಿ ಹೇಳ್ತೀವಿ. ಇದಕ್ಕೆ ನೀರು ಹಾಕ್ತೀಯ ಕಲ್ಪನಾ? ಅದ್ರ ಮೇಲೆ ಮಾಡು ಸಾಕಷ್ಟೇ. ಒಂದ್ಸಲ ನೀರು ಹಾಕಿದ್ರೆ ಸಾಕಾ? ಒಂದೇ ಸಲ ಈಗ ಕೆಳಗಡೆ ಸೀಟ್ ಹಾಕೊಂಡಿರ್ತೀವಲ್ವಾ, ಅದು ಮೇಲ್ಗಡೆಗೆ ಹಾಕ್ತಿವಲ್ಲ, ಅವಾಗ ವೈಟ್ ವೈಟ್ ಆಗುತ್ತೆ, ಚೆನ್ನಾಗಿ ಬರಲ್ಲ ಅದು. ಅದಕ್ಕೆ ನೀರ್ ಹಾಕಿದ್ರೆ ಆ ತರ ಬರುತ್ತೆ. ನಾಳೆಗೂ ಇಟ್ಕೊಬತ್ತಾನೆ ಏನೋ ಇಟ್ಕೊಂತೀನಿ. ಸ್ಟೋವ್ ಮೇಲೆ ಸ್ವಲ್ಪ ಬಿಸಿ ಮಾಡ್ಬಿಟ್ಟು ಇಟ್ಕೊಬಿಟ್ರೆ ನಾಳೆಗೂ ಬೇಕಾದ್ರೆ ಮಾಡಿ ತಿನ್ಕೋಬೋದು, ಗಟ್ಟಿ ಇರುತ್ತಲ್ವಾ. ಕೈಗೆ ಹತ್ರ ಮೆತ್ತಗೆ ಜಾರಿಸ್ಕೋಬೇಕು. ನೈಸ್. ಲಾಸ್ಟ್ ರೊಟ್ಟಿ ಅದು? ಲಾಸ್ಟ್ ರೊಟ್ಟಿ. ಒಂದು ಬಟ್ಲಿಗೆ 4 ರೊಟ್ಟಿ. ಒಂದು ಬಟ್ಲಿಗೆ 4 ರೊಟ್ಟಿ ಅದು. ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಬೇಕು ಅಂದರೆ 2 ಬಟ್ಲಿಗೆ ಅಂದರೆ 8 ರೊಟ್ಟಿ ಆಯ್ತವೆ. ಈ ಸೈಜು. ಯಾವ ಊರು ಕಲ್ಪನಾ ನಿಂದು? ಅಪ್ಸಂದ್ರ. ಎಲ್ಲಿರೋದು ಅದು? ತುರುವೇಕೆರೆ ತಾಲೂಕು, ತುಮಕೂರು ಡಿಸ್ಟಿಕ್. ಸೂಪರ್. 4 ರೊಟ್ಟಿ ಆಗಿದೆ ನೋಡಿ. ನೀವು ಬೇಕಿದ್ರೆ ಇನ್ನೂ ಎಕ್ಸ್ಟ್ರಾ ಬೇಕು ಅಂದರೆ ಎಕ್ಸ್ಟ್ರಾ ಡಬಲ್. ಇದು ಇವಳ ಎಷ್ಟು ಹಾಕಿದ್ರು ಅಷ್ಟು ಡಬಲ್ಲು ಅಷ್ಟೇ. 2 ಲೋಟ ನೀರು ಹಾಕಿದ್ದೀನಿ. ಒಂದು ಬಟ್ಲು ಇದರಲ್ಲಿ ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಅದಕ್ಕೆ 4 ರೊಟ್ಟಿ ಆಗಿದೆ. ಕಲ್ಪನಾ ನಿನಗೆ? ನನಗೆಲ್ಲ ಮಾಡಕ್ಕೆ ಟೈಮ್ ಇಲ್ಲ ಈಗ ಅಷ್ಟೇ. ಬಿರಿಯಾನಿ ಮಾಡ್ತೀನಿ, ಮಾಡ್ತೀನಿ. ಆಮೇಲೆ ಇನ್ನೇನು ಮಾಡ್ತೀನಿ? ಇಡ್ಲಿ ಮಾಡ್ತೀನಿ. ಬೇರೆ ಹೊಸದು ನಿಮ್ಮೂರ್ ಕಡೆಗೆ ಯಾವ್ಯಾವ್ದು ಬರ್ತದೆ? ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಚಪಾತಿ ಎಲ್ಲ ಮಾಡ್ತೀವಿ. ರಾಗಿ ಮುದ್ದೆ ತಿಂತೀರಾ? ಸೂಪರ್ ರಾಗಿ ಮುದ್ದೆ. ನಾವು ರುಚಿ ಮುದ್ದೆ ಮಾಡಲ್ಲ, ಬರೀ ರಾಗಿ ಮುದ್ದೆ. ನೀರು ಹಾಕಿ ಥರ ಮೇಲ್ಗಡೆ ಹಾಕ್ತಾವೆ. ಇದು 3ನೇ ರೊಟ್ಟಿ. ಇದು ನನ್ನ ಕೈ ಕೊಡ್ತಾ ಇದ್ದಾವೆ. ಜೋಳದ ರೊಟ್ಟಿನ ಅಕ್ಕಿ ಹಿಟ್ಟಲ್ಲೂ ಇದೇ ಥರ ಮಾಡ್ಬೋದು ಅಂತ ತೋರಿಸ್ತಾವ್ರೆ ಕಲ್ಪನಾ ಮೇಡಮ್. ಹಿಟ್ಟು ಕಾಣಿಸ್ಬಾರ್ದು ಅಂತ ಮೇಲ್ಗಡೆ ತಟ್ಟಿರ್ತೀವಲ್ಲ, ಅದು ಬಿಳಿ ಬರುತ್ತೆ ಅಂತ ಸ್ವಲ್ಪ ನೀರು ಹಾಕಿ ಏನು ಮಾಡಿದ್ವಿ ಇವತ್ತು? ಅಕ್ಕಿ ರೊಟ್ಟಿ ಮಾಡಿ ತೋರಿಸಿದ್ದೀನಿ. ನಾವು ಇದೇ ಥರ ರೊಟ್ಟಿ ಮಾಡೋದು ಹಳ್ಳಿ ಕಡೆ. ನಿಮ್ಗೆ ಏನಾದರೂ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತಿಳಿಸಿ. ಥ್ಯಾಂಕ್ ಯು.